ಏ ಹಾಸಿನಿ ಇಲ್ಲಿ ಬಾಯ್ಲಿ. ಏನ್ ತಿರ್ದು ಆಂಟಿ? ಇನ್ನೂ ಒಂದು 10 ದಿನ ಅಲ್ಲೇ ಇರ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಲ್ಲ. ಅದು ಈ ಹಾಸಿನಿ ಸಿಸ್ಟರ್ ಕಾಟ ತಡ್ಕೊಳಕ್ಕಾಗ್ದೆ ವಾಪಸ್ ಬಂದಿರ್ಬೇಕು ಆಂಟಿ. ಮುಳ್ಮೀನು, ನಿಂಗೆ ಮುಳ್ಳಲ್ಲಿ ಚುಚ್ತೀನಿ ಇರು. ಏನು ಇಲ್ಲ ಆಂಟಿ, ಇಲ್ಲಿ ನೀವಿಬ್ರೇ ಪಾಪ ಬೇಜಾರ್ ಮಾಡ್ಕೊಂಡು ಹತ್ಕೊಂಡಿರ್ತೀರಾ ಅಂತ ಬಂದ್ಬಿಟ್ವಿ ಅಷ್ಟೇ. ಇಲ್ಲೋಡ್ ಮುಳ್ಮೀನು, ಆಟ ಆಡಿದ್ರೆ ಒಂದು ಕಿಕ್ಕಿರ್ಬೇಕು, ನೆನ್ಪಿರ್ಬೇಕು. ಅದು ಬಿಟ್ಟು ಈ ಮಕ್ಳಾಟ ಇಲ್ಲ ಏನು? ಕಾಯ್ಸೋ ಆಟ ಆಡೋಣವಾ? ಕಾಯಿಸೋದಾ? ಏನ್ ಕಾಯಿಸೋದು? ನೀರ್ ಕಾಯಿಸ್ಬೇಕಾ ಹಾಲ್ ಕಾಯಿಸ್ಬೇಕಾ? ನೋವನ್ನ ತಡ್ಕೊಳಕ್ಕಾಗ್ದೆ ತಲೆ ತಿರುಗಿ ಬೀಳೋ ಅಂತ ಆಟ. ಅಂದ್ರೆ ಏನು? ಏನಿಲ್ಲ ಜಸ್ಸಿ, ಕೈನ ಮುಂದಕ್ ಚಾಚಿ ಹೀಗ್ ಉಜ್ಜುತ್ತಾ ಇರ್ಬೇಕು. ಅವ್ರು ಹೊಡಿವಾಗ ತಾಗ್ದೇ ಇರೋ ಹಾಗೆ ತಪ್ಪಿಸ್ಕೋಬೇಕು. ಏಟ್ ತಿಂದ್ರೆ ಸೋತ್ ಹಾಗೆ, ತಪ್ಪಿಸ್ಕೊಂಡ್ರೆ ಗೆದ್ದ ಹಾಗೆ. ಸೋ ಸಿಲಿ. ನಿಮ್ ಆಟ ಕೂಡ ನಿಮ್ ಹಾಗೆ ಕಾಮಿಡಿ ತರ ಇದೆ. ಸರಿ ಬಿಡಿ, ನಿಮ್ಮ ಆಸೆನ ಯಾಕೆ ಬೇಡ ಅನ್ನೋದು, ಬನ್ನಿ ಆಡೋಣ. ಜಸ್ಸಿ ಬೇಡ ಜಸ್ಸಿ, ನೀನ್ ಆಡೋದ್ ಬೇಡ. ಕಾರಣ ಇಲ್ದೆ ಬಿರುಗಾಳಿ, ಪ್ಲಾನ್ ಇಲ್ದೆ ಹಾಸಿನಿ ಯೋಚನೆ ಇರೋದಿಲ್ಲ. ಈ ಆಟ ಬೇಡ. ಆಂಟಿ, ಈ ಕಾಮಿಡಿ ಪೀಸ್ಗೆ ಈ ಜಾಸ್ಮಿನ್ ಹೆದರ್ತಾಳ? ನೋ ವೇ. ನೋಡಿ ಹೇಗೆ ಆಡ್ತೀನಿ ಅಂತ. ಹಾಸಿನಿ ಸಿಸ್ಟರ್, ಆಟದ ಬಗ್ಗೆ ನೀವ್ ಹೇಳಿರೋದ್ರಿಂದ ನೀವೇ ಸ್ಟಾರ್ಟ್ ಮಾಡಿ. ಆಯ್ತು, ನಿನ್ನ ಆಸೆನ ನಾನು ಯಾಕೆ ಬೇಡ ಅನ್ಲಿ? ದುರ್ದು ಆಂಟಿ, ನೀವ್ ಈ ಆಟದಲ್ಲಿಲ್ಲ, ಸೈಡ್ಗೆ ಹೋಗಿ. ಓಕೆ ಹಾಸಿನಿ, ಬಾ ಜಸ್ಸಿ. ಜಸ್ಸಿ ನಾವೇ ಗೆಲ್ಬೇಕು. ಓಕೆ? ಹೊಡ್ದೆ. ಅಯ್ಯೋ ಮಾ. ಅಮ್ಮ, ಅಯ್ಯಯ್ಯೋ, ನೀನ್ ನಾರ್ಮಲ್ ಆಗಿ ಆಟನೇ ಆಡಲ್ವಾ? ಅಮ್ಮ, ಇದಿನ್ನು ಟ್ರೈಲರ್ ಅಷ್ಟೇ, ಕ್ಲೈಮ್ಯಾಕ್ಸ್ ಸಖತ್ತಾಗಿರುತ್ತೆ. ಯಾರಿಗೆ? ನಿನಗ? ಓವರ್ ಆಗಿ ಆಡ್ದೆ ಅನ್ಕೋ. ಹಾಸನಿಗೆ ಮಾತ್ರ ಅಲ್ಲ, ನಿನಗೂ ತೋರಿಸ್ತೀನಿ ನಾನು ಏನು ಅಂತ. ಶಿವ ಹತ್ರ ಏನ್ ಮುಳ್ಮೀನು, ನೀನ್ ತುಂಬಾ ಜೋಶಲ್ಲಿದ್ಯಾ. ಆಡು ಬಾ. ಅಪ್ಪ, ಅಮ್ಮಮ್ಮ. ಎಸ್, ನೀನ್ ಸೋತೋದೆ. ಮುಳ್ಮೀನು, ಇವಾಗ ನೀನು. ಇವತ್ತಿರತ್ ನಿಂಗೆ ಮಾರಿ ಹಬ್ಬ. ಏಯ್, ನಿನ್ನ ಶಿವನ್ ಜೊತೆ ಏನ್ ಮಾತಾಡ್ತೀಯ ಮುಳ್ಮೀನು? ಕೈ ತೋರ್ಸು, ಬಿಸಿ ಕಾಯ್ಸೋಣ. ಬಿಸಿ ಕಾಯ್ತು. ಅಯ್ಯೋ, ಬಿಸಿ ಕೈ. ಅಯ್ಯಯ್ಯೋ. ಹೇ, ಸೂಪರ್ ಹಾಸಿನಿ ಅಮ್ಮ ಅವರೇ. ಮತ್ತೆ ಅಯ್ಯೋ, ಬಿಸಿ ಕೈ. ಎಷ್ಟು ಜೋರಾಗಿ ಹೊಡಿತಿಯಲ್ಲೇ. ಎಸ್, ಸಾಕು, ನಾನು ಆಡಲ್ಲ. ನೀವು ಮನ್ಸಲ್ಲಿ ಏನೋ ಇಟ್ಕೊಂಡು ಬೇಕು ಅಂತ ಹೊಡಿತಾ ಇದ್ದೀರಾ. ಈ ಆಟ ನಾನು ಆಡಲ್ಲ. ಏನಂದೆ? ಈ ಹಾಸಿನಿ ಅಂದ್ರೆ ಕಾಮಿಡಿ ಪೀಸಾ? ಬ್ಯಾಡ್ಗಿ ಮೆಣಸಿನ್ಕಾಯಿ, ಅರ್ಥ ಆಯ್ತಾ? ಈ ಹಾಸಿನಿನ್ ಲೈಟ್ ಆಗಿ ತಗೊಂಡ್ರೆ ಬಿಸಿಗೆ ಸುಟ್ಟು ಹೋಗ್ತೀರಾ. ಓವರ್ ಆಕ್ಟಿಂಗ್. ಇವತ್ ನಿನಗೆ ಸರಿಯಾಗಾಯ್ತು. ಆ ಹಾಸಿನಿ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಬೇಡ ಅಂದ್ರೆ ನನ್ನ ಮಾತು ಕೇಳಿದ್ಯಾ? ಇದೆಲ್ಲ ನಿಮ್ಮಿಂದನೇ ಆಂಟಿ. ಅವಳ ಪಡಿಗಳು ಹೋಗ್ತಾ ಇದ್ರೆ ಸುಮ್ಮನೆ ಇಲ್ದೆ ಆ ಹಾಸಿನೆಲ್ಲ ಕರೆದ್ರಿ. ಅಬ್ಬಾ, ಸದ್ಯಕ್ಕಂತೂ ನಾವು ಪಾರಾಗಿದ್ದೀವಕ್ಕ. ಹಾಗಂತ ನಾವು ನೆಮ್ಮದಿಯಿಂದ ಇರಕ್ಕಾಗಲ್ಲ. ನಯನಿ ಯಾವತ್ತೋ ಒಂದಿನ ವಿಶಾಲ್ ಹತ್ರ ನಿನ್ನ ಬಣ್ಣನೆಲ್ಲ ಖಂಡಿತ ಅವಳು ಬಯಲ್ ಮಾಡ್ತಾಳಕ್ಕ. ಅದಕ್ಕೆ ಯಾವುದಕ್ಕೂ ಒಳ್ಳೇದು ಅಂತ ಬ್ಯಾಗ್ನು ರೆಡಿ ಮಾಡಿದ್ದೀನಿ. ಈಗಲೇ ಹೋಗೋಣ ಬಾ. ಏ ಪರಶು, ನಯನಿ ನನ್ನ ಬಣ್ಣನ ಬಯಲು ಮಾಡೋದಲ್ಲ. ನನ್ನ ಬಗ್ಗೆ ಏನ್ ಹೇಳಿದ್ರು ವಿಶಾಲ್ ನಂಬಲ್ಲ.
ಇದೇನಕ್ಕ? ಹೆತ್ತ ತಾಯಿನ ಕೊಂದಿದೀವಿ ಅಂತ ಗೊತ್ತಾದ್ರೆ ಯಾವ ಮಗನೂ ಸುಮ್ಮನೆ ಇರಲ್ಲ. ಅವ್ರಿಗೊಂದು ಗತಿ ಕಾಣಿಸ್ದೆ ಸುಮ್ಮನೆ ಬಿಡಲ್ಲ. ಆ ವಿಶಾಲ್ಗೆ ಎಷ್ಟು ಒಳ್ಳೆತನ ಇದೆಯೋ ಕೋಪ ಕೂಡ ಅಷ್ಟೇ ಇದೆ. ನಂಬಿದ್ರೆ ಪ್ರಾಣ ಕೊಡ್ತಾನೆ, ನಂಬಿಕೆ ದ್ರೋಹ ಮಾಡಿದ್ರೆ ಪ್ರಾಣ ತೆಗಿತಾನೆ. ಮತ್ ನೈನಿ ಹೇಳ್ದಾಗ ವಿಶಾಲ್ ಅದನ್ನ ನಂಬದೇ ಇರ್ತಾನೆ ಅಂತೀಯಾ? ಅನ್ನೋದಲ್ಲ, ನನಗ್ ನಂಬಿಕೆ ಇದೆ. ಕೇವಲ ನಂಬಿಕೆ ಮಾತ್ರ ಅಲ್ಲ, ಅದೇ ನಿಜ. ಯಾಕೆ ಅಂದ್ರೆ ದೇವ್ರಲ್ಲಿ ಕೂಡ ನನ್ನಲ್ಲಿರೋಷ್ಟು ಒಳ್ಳೆತನ ಇಲ್ವೇನೋ ಅನ್ನೋ ಹಾಗೆ ವಿಶಾಲ್ನ ನಾನು ನಂಬಿಸಿದ್ದೀನಿ. ಒಂದು ವೇಳೆ ಹೆತ್ತ ತಾಯಿ ಇದ್ದಿದ್ರು ನನ್ನಷ್ಟು ಪ್ರೀತಿಯಿಂದ ನೋಡ್ಕೋತಿದ್ಲೋ ಇಲ್ವೋ ಅನ್ನೋ ಹಾಗೆ ನಾನು ಕಪ್ಪಟ ತಾಯಿ ಪ್ರೀತಿ ತೋರಿಸಿ ಅವನನ್ನ ಹುಚ್ಚನನ್ನಾಗಿ ಮಾಡಿಬಿಟ್ಟಿದ್ದೀನಿ. ಸಾಕ್ಷಿಗಳು ಆಧಾರಗಳು ಇಲ್ದೇನೆ ನಯನಿ ಮಾತ್ರ ಅಲ್ಲ, ಸಾಕ್ಷಾತ್ ಆ ಗಾಯತ್ರಿ ದೇವಿ ಬಂದು ಹೇಳಿದ್ರು ಸರಿ, ವಿಶಾಲ್ ನಂಬಲ್ಲ. ಪ್ರಾಣ ಬಿಡ್ತಾ ಅವರಮ್ಮ ನನ್ನ ಬಗ್ಗೆ ಹೇಳಿದ ಎಲ್ಲ ವಿಚಾರಗಳನ್ನು ಬೆಂಕಿಯಲ್ಲಿ ಸುಟ್ಬಿಟ್ವಿ. ಇನ್ನು ಆ ಗಂಗಾಧರ್ ಅಂತೀಯ, ಕೋಮಾದಿಂದ ಹೊರಗೆ ಬಂದು ನಿಜ ಹೇಳೋ ಅವಕಾಶನೇ ಇಲ್ಲ. ನಮ್ಗೆ ಯಾವ ರೀತಿಲೂ ತೊಂದರೆ ಇಲ್ಲ ಕಣೋ. ಅಮ್ಮ, ಇಲ್ಲಿ ತನಕ ನನ್ನ ಎದೆ ಡವಡವ ಅಂತ ಬಡ್ಕೋತಿತ್ತು. ಈಗ ಸ್ವಲ್ಪ ಸಮಾಧಾನ ಆಯ್ತು. ದೇವ್ರೆ, ಆ ವಿಷಯದ ಬಗ್ಗೆ ಮರ್ತೆ ಬಿಟ್ಟಿದ್ನಲ್ಲ. ಅಕ್ಕ, ಏನು? ಅರ್ಜೆಂಟಾಗಿ ನಂಗೊಂದು 30 ಲಕ್ಷ ಬೇಕಿತ್ತಕ್ಕ. ಅಷ್ಟೊಂದು ದುಡ್ಡು ಯಾಕೋ ನಿನಗೆ? ಯಾರಿಗೋ ಕೊಡ್ಬೇಕಿತ್ತಕ್ಕ. ಸಾಲನಾ? ಹೌದಕ್ಕ, ನಾನು ಸಾಲ ಮಾಡಿದ್ದೆ. ಬೆಟ್ಟಿಂಗ್ ಆಡಿದ್ಯಾ? ಈ ಇಲಿನ ಬೆಕ್ಕ ಹಿಡ್ದ ಹಾಗೆ ಕರೆಕ್ಟಾಗಿ ಹೇಳಿದೆ ಅಕ್ಕ. 30 ಲಕ್ಷ ಕೊಟ್ಟು ನನ್ನನ್ನು ಈ ಕಷ್ಟದಿಂದ ಪಾರ್ ಮಾಡಕ್ಕ. ಇಲ್ಲಾಂದ್ರೆ ಅವರೆಲ್ಲ ನನ್ನನ್ನು ಸಾಯಿಸ್ತೀವಿ ಅಂತ ಹೆದರ್ಸ್ತಿದಾರಕ್ಕ. ಅಕ್ಕ, ನೀನು ಹೇಳಿರೋ ಪ್ರತಿಯೊಂದು ಪಾಪದ ಕೆಲಸನೂ ನಾನು ಅದನ್ನ ನಿಷ್ಠೆಯಿಂದ ಮಾಡಿದ್ದೀನಿ. ಮೋಸ ಮಾಡೋದ್ರಿಂದ ಹಿಡಿದು ಪ್ರಾಣ ತೆಗಿಯೋವರೆಗೂ ಒಂದು ನಿಮಿಷನೂ ಯೋಚನೆ ಮಾಡದೆ ಮಾಡಿದ್ದೀನಕ್ಕ. ನಿನ್ಗೋಸ್ಕರ ಅಷ್ಟೆಲ್ಲ ಮಾಡಿರೋ ತಮ್ಮನಿಗೆ ಆಫ್ಟರ್ ಆಲ್ 30 ಲಕ್ಷ ಕೊಡೋದಕ್ಕೆ ಯೋಚನೆ ಮಾಡ್ತಿದ್ಯಾ ಅಕ್ಕ? ನಾನು ಯೋಚಿಸ್ತಿರೋದು ಯಾಕೆ ಕೊಡಬೇಕು ಅಂತ ಅಲ್ಲ ಕಣೋ, ವಿಶಾಲ್ ಕೈಯಿಂದ ನಿನಗೆ ಹೇಗೆ ಕೊಡಿಸ್ಬೇಕು ಅಂತ. ಥ್ಯಾಂಕ್ಸ್ ಅಕ್ಕ. ನಮ್ಮ ಅಕ್ಕ ನಿಜವಾಗ್ಲೂ ಕಿರೀಟ ಇಲ್ದಿರೋ ದೇವತೆ. ನಡಿ. ಯಜಮಾನ್ರೆ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಕಂದ ವಿಶಾಲ್, ಮಾಮ್ ಹೇಳಿ ಮಾಮ್. ಆಫೀಸ್ಗೆ ಹೊರಡ್ತಾ ಇದೆಯಲ್ವಾ, ಈಗ ಯಾಕೆ ಕಂದ? ನಾನು ಆಮೇಲೆ ಮಾತಾಡ್ತೀನಿ. ಪರವಾಗಿಲ್ಲ, ಹೇಳಿ ಮಾಮ್. ಈ ಪರಶುರಾಮ್ ಬದಲಾಗಲ್ಲ ಕಣೋ. ಎಷ್ಟು ಹೇಳಿದ್ರು ಹೇಗೆ ಹೇಳಿದ್ರು ಇವ್ನು ನನ್ನ ಮಾತು ಕೇಳೋದೇ ಇಲ್ಲ. ಮತ್ತೆ ಮತ್ತೆ ಅದನ್ನೇ ಮಾಡ್ತಿದ್ದಾನೆ, ಹಾಗೆ ಮಾಡ್ತಿದ್ದಾನೆ. ದೇವ್ರೆ, ಈ ಅಕ್ಕ ಏನು ದುಡ್ಡು ಕೊಡಿಸ್ತೀನಿ ಅಂತ ಕರ್ಕೊಂಬಂದು ನನ್ನ ಲೈಫ್ ಸ್ಟೋರಿನೆಲ್ಲ ಹೇಳ್ತಿದ್ದಾಳಲ್ಲ. ಇವತ್ತು ನನ್ನ ಕತೆ ಮುಗ್ದಂಗೆನೆ. ಇವಾಗ ಕೂಡ ಹಾಗೆ ಮಾಡಿದ್ದಾನೆ. ಅದಕ್ಕೆ ನಾನು ಹೇಳಿ ಪ್ರಯೋಜನ ಇಲ್ಲ ಅಂತ ನಿನ್ನ ಹತ್ರ ಕರ್ಕೊಂಬಂದಿದ್ದೀನಿ. ಏನಾಯ್ತು ಮಾಮ್? ಮಾವ ಏನು ಮಾಡ್ದ? ಇದಕ್ಕೂ ಮುಂಚೆ ಇವನು ಗಾಯತ್ರಿಕ ಹೆಸರಲ್ಲಿ ತುಂಬ ದಾನ ಧರ್ಮ ಮಾಡಿದ್ದಾನೆ. ಹೌದಂದ್ರೆ ಹೌದು ವಿಶಾಲ್. ಏನೋ ಕೈಲಾದಷ್ಟು ಮಾಡೋದು. ದೊಡ್ಡಕ್ಕನ ಹೆಸರಲ್ಲಿ ದಾನ ಧರ್ಮ ಮಾಡಿದ್ರೆ ನಮಗೆ ಒಳ್ಳೇದಲ್ವಾ? ಅಮ್ಮನ ಬಗ್ಗೆ
ನೀವು ಈ ರೀತಿ ಒಳ್ಳೆ ಕೆಲಸಗಳನ್ನ ಮಾಡ್ತಿರೋದನ್ನ ಹೇಳ್ತಿದ್ರೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ವಿಶಾಲ್. ಅದೆಲ್ಲ ಹಾಗಿರ್ಲಿ. ಆದ್ರೆ ಇವನಿವಾಗ ಏನ್ ಮಾಡಿದಾನೆ ಗೊತ್ತಾ? ಗಾಯತ್ರಿ ಅಕ್ಕನ ಹೆಸರಲ್ಲಿ ಒಂದು ಅನಾಥಾಶ್ರಮಕ್ಕೆ 30 lakhs ಡೊನೇಷನ್ ಕೊಡ್ತೀನಿ ಅಂತ ಇವನು ಮಾತು ಕೊಟ್ಟಿದ್ದಾನಂತೆ ಕಂದ. ಇದು ಒಳ್ಳೆ ವಿಷಯನೇ ಅಲ್ವಾ ಮಾಮ್? ಬಟ್ ಇದರಲ್ಲಿ ತಪ್ಪೇನಿದೆ ಹೇಳಿ? ಒಳ್ಳೆ ಕೆಲ್ಸಾನೇ ಕಂದ. ಆದ್ರೆ ಅಷ್ಟು ದುಡ್ಡು ಡೊನೇಷನ್ ಕೊಡ್ತೀನಿ ಅಂತ ಹೇಳೋದಕ್ಕಿಂತ ಮುಂಚೆ ನಿನ್ನ ಹತ್ರ ಒಂದ್ ಮಾತು ಕೇಳ್ಬೇಕಿತ್ತು. ನಿನ್ನನ್ ಕೇಳ್ದೇನೆ, ನಿನ್ ಪರ್ಮಿಷನ್ ತಗೊಳ್ದೇನೆ ಸ್ವಂತ ನಿರ್ಧಾರ ಮಾಡಿದಾನೆ. ಅದು ತಪ್ಪಲ್ವಾ ಕಂದ? ಅದಕ್ಕೆ ಇನ್ನೊಂದ್ಸಲ ಹೀಗ್ ಮಾಡ್ಬೇಡ ಅಂತ ಇವನಿಗೆ ಕರೆಕ್ಟಾಗಿ ವಾರ್ನಿಂಗ್ ಕೊಡ್ಬೇಕು. ಅಯ್ಯೋ ಇವಳ ಇಲ್ಲಿ ತನಕ ನನಗೆ ಬಿಲ್ಡಪ್ ಕೊಟ್ಟು ಇವಾಗೇನು ಹಿಂಗನ್ಬಿಟ್ಲಲ್ಲ. ಅಮ್ಮನ ಹೆಸರಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ನನ್ನ ಪರ್ಮಿಷನ್ನ ಕೇಳೋ ಅವಶ್ಯಕತೆ ಇಲ್ಲ ಮಾಮ್. ಅದು ಅಮ್ಮನ ಹೆಸರ ಮೇಲೆ ಎಲ್ಲರ ಮನಸ್ಸಲ್ಲೂ ಶಾಶ್ವತವಾಗಿ ಇರಬೇಕು ಅಷ್ಟೇ. ಒಂದು ನಿಮಿಷ ಮಾಮ್. ಅಕ್ಕ, ನಿನ್ನೊಳಗಡೆ ಒಬ್ಬ ರೈಟರ್ ಅಡಗಿದಾನಕ್ಕ. ಸೀನ್ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ತೀಯಕ್ಕ. ಹ್ಯಾಟ್ಸ್ ಆಫ್ ಅಕ್ಕ. ಮಾಮ್, ನಿಮ್ಮ ಕೈಯಿಂದನೇ ಕೊಟ್ಟು ಕಳಿಸಿ. ನಿಮ್ಮ ಒಳ್ಳೆತನನೂ ಸೇರಿದ್ರೆ ಸಾರ್ಥಕ ಆಗುತ್ತೆ. ಮೇಲಿಂದ ನೋಡಿ ಅಮ್ಮನೂ ಖುಷಿ ಪಡ್ತಾರೆ. ಸರಿ ಕಂದ, ಅಕ್ಕನ ಸಂತೋಷಕ್ಕಿಂತ ನನ್ಗೇನು ಮುಖ್ಯ ಅಲ್ಲ. ಪರಶು, ತಗೊಳ್ಳೋ. ಅಮ್ಮವ್ರೆ, 1 ನಿಮಿಷ. ನೈನಿ, ಏನಾಯ್ತಾ? ಆ ದುಡ್ಡನ್ನ ವಾಪಸ್ ಇಸ್ಕೊಳ್ಳಿ ಯಜಮಾನ್ರೆ. ನೈನಿ, ಏನು ಮಾತಾಡ್ತಾ ಇದೀಯ ನೀನು? ಅಮ್ಮನ ಹೆಸರಲ್ಲಿ ಡೊನೇಷನ್ ಕೊಡಕ್ಕೆ ಹೋಗ್ತಿದ್ದಾರೆ, ದುಡ್ಡನ್ನ ವಾಪಸ್ ತಗೋ ಅಂತ ಹೇಳ್ತಾ ಇದೆಯಲ್ಲ, ಏನಾಯ್ತು ನಿನಗೆ? ನಾನು ದುಡ್ಡು ಮಾತ್ರ ವಾಪಸ್ ಇಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಯಜಮಾನ್ರೆ. ಅಷ್ಟೇ ಹೊರತು ಗಾಯತ್ರಿ ಅಮ್ಮವ್ರ ಹೆಸರಲ್ಲಿ ದಾನ ಧರ್ಮ ಮಾಡೋದು ಬೇಡ ಅಂತಿಲ್ಲ. ನೀನು ಹೇಳೋದೇನೋ ನನಗೆ ಅರ್ಥ ಆಗ್ತಿಲ್ಲ. ಏನಿಲ್ಲ ಯಜಮಾನ್ರೆ, ಒಂದು ಒಳ್ಳೆ ಕೆಲಸನ ಒಂದು ಒಳ್ಳೆ ಸಂದರ್ಭ ನೋಡಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ, ಎಲ್ರಿಗೂ ಅದು ನೆನಪಿರುತ್ತೆ ಅಂತ. ಒಳ್ಳೆ ಸಮಯನ ಅಂದರೆ? ಇಷ್ಟರಲ್ಲೇ ಹೇಗಿದ್ರು ಗಾಯತ್ರಿ ಅಮ್ಮವ್ರ ಹುಟ್ಟಿದಬ್ಬ ಬರುತ್ತಲ್ಲ. ಈಗ ಪರಶುರಾಮ್ ಮಾವ ಯಾವ ಅನಾಥಾಶ್ರಮಕ್ಕೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೋ ಅಲ್ಲಿಗೆ ನಾವೆಲ್ಲರೂ ಹೋಗಿ ಅಮ್ಮವ್ರ ಕೈಯಿಂದಾನೇ ಸಹಾಯ ಮಾಡಿಸೋಣ. ಅದ್ರ ಜೊತೆ ತಿಲೋತ್ತಮ ಅಮ್ಮವ್ರ ಕೈಯಾರೇನೆ ಅನ್ನಪ್ರಸಾದ ಕಾರ್ಯಕ್ರಮ ಕೂಡ ಮಾಡಿಸೋಣ. ಆಗೋದಕ್ಕೊಂದು ಅರ್ಥನೂ ಇರುತ್ತೆ, ಸಾರ್ಥಕನೂ ಆಗುತ್ತೆ. ಏನಂತೀರ ಯಜಮಾನ್ರೆ? ವಂಡರ್ಫುಲ್ ಅಂತೀನಿ. ಇದೆಲ್ಲ ನಿನ್ನ ತಲೆಗೆ ಹೊಳಿತಿದೆಯಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಮಾಮ್, ನೈನಿ ಹೇಳ್ದಾಗೆ ಅಮ್ಮನ ಹುಟ್ಟಬ್ಬದ ದಿನ ನಾವು ಕೊಡೋಣ. ಅಲ್ಲಿವರೆಗೂ ಈ ದುಡ್ಡನ್ನ ನೈನಿ ಕೈ ಕೊಟ್ಟಿರಿ ಮಾಮ್. ಸರಿ ಕಂದ. ತಗೋನೇನಿ. ನಿನ್ನ ಬುದ್ಧಿವಂತಿಕೆಗೆ ಹೆಮ್ಮೆ ಅನ್ನಿಸ್ತಿದೆ ನಯನಿ. ಪರಶು, ಅವತ್ತೇ ಮಾಡೋಣ, ನಡಿ. ಇವಾಗ ನಾನು ಏನ್ ಮಾಡೋದಪ್ಪ ದೇವ್ರೆ? ಹೋಗ್ಬರ್ಲ ನಾನು? ನಿನ್ ಪಾಪ ಅಂತ ತಡೆಯೋ ಕೆಲಸ ಇವತ್ತಿಂದಾನೇ ಶುರುವಾಗಿದೆ.
ಬಟ್ಟೆ ಒಗದ್ನಾ, ಮನೆ ಗುಡಿಸಿದ್ನಾ, ಪಾತ್ರೆ ತೊಳೆದ್ನಾ, ಮನೆ ಕೆಲಸ ಮಾಡಿದ್ನೋ ಇಲ್ವೋ ಅಂತ ಇರೋದ್ ಬಿಟ್ಟು ಮಧ್ಯದಲ್ಲಿ ನೀನ್ ಮೂಗ್ ತೂರ್ಸೋದೇನೆ? ನನ್ ಮಗ ನನ್ ತಮ್ಮನ್ಗೆ ದುಡ್ಡು ಕೊಡ್ತಿದ್ರೆ ಮಧ್ಯದಲ್ಲಿ ಯೂಸ್ಲೆಸ್ ಸಲಹೆ ಯಾಕೆ? ಬೇಡದೇ ಇರೋ ಸಲಹೆ ಅಲ್ಲ ಅಮ್ಮೋರೆ, ಒಳ್ಳೆ ಸಲಹೆನೇ ಅಲ್ವಾ? ಗಾಯತ್ರಿ ಅಮ್ಮವ್ರ ಹುಟ್ಟಿದ ಹಬ್ಬದ ದಿನ ಸ್ವತಃ ನಿಮ್ಮ ಕೈಯಾರೇನೆ ಸಹಾಯ ಮಾಡಿಸ್ತೀನಿ ಅಂತ ಹೇಳಿದೆ. ಹಾಗೆ ಮಾಡಿದ್ರೆ ನಿಮಗೆ ಸ್ವಲ್ಪ ಪುಣ್ಯನಾದರೂ ಬರುತ್ತಲ್ವಾ? ಯಾವಾಗ ಏನ್ ಮಾಡ್ಬೇಕು ಅಂತ ಹೇಳೋದಕ್ಕೆ ನೀನ್ ಯಾರೇ? ಚೆನ್ನಾಗಿ ಹೇಳಿದ್ರಿ ಅಮ್ಮೋರೆ, ಗೊತ್ತಿದ್ದು ಕೇಳ್ತಿದ್ದೀರಲ್ಲ. ನಾನು ವಿಶಾಲ್ ಯಜಮಾನ್ರ ಹೆಂಡ್ತಿ, ಈ ಮನೆಗೆ ದೊಡ್ಡ ಸೊಸೆ. ನೀನೇನೋ ಅದೃಷ್ಟದಿಂದ ಈ ಮನೆ ಸೊಸೆ ಆಗಿದ್ಯಾ. ನಿನ್ನೆ ಮೊನ್ನೆ ಬಂದಿದ್ಯಾ. ನಾನ್ ಈ ಮನೆ ಕಾಲಿಟ್ಟು 17 ವರ್ಷ ಆಯ್ತು. ನನ್ನನ್ನೇನೆ ಓವರ್ಟೇಕ್ ಮಾಡೋದು? ಈ ತಿಲೋತ್ತಮ ಏನು, ತಿಲೋತ್ತಮನ್ ಸ್ಟೇಟಸ್ ಏನು? ಆಫ್ಟರ್ ಆಲ್ 30 lakhsಗೋಸ್ಕರ ನಾನ್ ನಿನ್ ಡಿಸಿಷನ್ ಮೇಲೆ ಡಿಪೆಂಡ್ ಆಗ್ಬೇಕಾ? ನಾನ್ಸೆನ್ಸ್. ಒಂದೊಳ್ಳೆ ಕೆಲ್ಸಕ್ಕೋಸ್ಕರ ನನ್ನ ತಮ್ಮ ದುಡ್ಡು ಕೇಳಿದ್ರೆ ಒಳ್ಳೆ ಕೆಲಸ ಅಲ್ಲ, ಕೆಟ್ಟ ಕೆಲಸ. ಈಗ ಮಾತ್ರ ಅಲ್ಲ, ಇನ್ ಮುಂದೆ ಕೂಡ ಹೀಗೇನೆ ಅಡ್ಡ ಬರ್ತೀನಿ, ನಿಮ್ಮನ್ನು ತಡಿತೀನಿ. ನಿನ್ನೆ ತನಕ ಅಮ್ಮ ಅವ್ರೆ ಅಂತ ನನ್ನ ಮುಂದೆ ಕೈ ಕಟ್ಕೊಂಡು ನಾಯಿ ತರ ಬಿದ್ದಿದ್ದೆ ನೀನು. ಈಗ ನನಗೆ ಈ ತಿಲೋತ್ತಮನ್ಗೆ ಎದುರು ಮಾತಾಡೋ ಅಷ್ಟು ಧೈರ್ಯ ಬಂತ ನಿನ್ಗೆ? ನಾನು ಒಳ್ಳೇದಕ್ಕೆ ತಲೆ ಬಾಗ್ತೀನಿ ಅಮ್ಮೋರೆ, ಅದೇ ಮೋಸ ಮಾಡಿದ್ರೆ ತಲೆ ಎತ್ತಿ ಎದುರು ನಿಲ್ತೀನಿ. ಆ ಮೋಸ ಮಾಡಿರೋರು ಕಟ್ಕೊಂಡು ಗಂಡ ಆದ್ರು, ಹೊಟ್ಟೆಲ್ ಹುಟ್ಟಿದ ಮಗು ಆದ್ರು, ಅಮ್ಮ ಆದ್ರು, ಕೊನೆಗೆ ಅತ್ತೆ. ಏನು ಅತ್ತೆ ಆದ್ರೂ ಸರಿ, ಅಡ್ಡ ಬರ್ತೀನಿ, ತಡೆದೇ ತಡಿತೀನಿ. ಇದರಲ್ಲಿ ಹೊಸದಾಗಿ ಧೈರ್ಯ ಬರೋ ಅಂಥದ್ದು ಏನಿಲ್ಲ. ಈ ಧೈರ್ಯ ಯಾವಾಗಿಂದನೋ ಹೀಗೇ ಇದೆ, ಯಾವಾಗಲೂ ಹಾಗೇ ಇರುತ್ತೆ. ಜಿಂಕೆ ಕೊಂಬನ್ ನೋಡಿ ಹುಲಿ ಭಯ ಪಡಲ್ಲ. ನಾನ್ ಕೂಡ ಹಾಗೆ. ಇದು ನಂದು, ನನ್ ಕೈಗೆ ಬರ್ಬೇಕು ಅಂತ ಒಂದು ಸಲ ಫಿಕ್ಸ್ ಆಗ್ಬಿಟ್ರೆ ಅದು ನನ್ನ ಕೈಗೆ ಖಂಡಿತವಾಗ್ಲೂ ಬರಲೇಬೇಕು. ಬರೋ ಥರ ನಾನು ಮಾಡ್ತೀನಿ. ಅದಕ್ಕೆ ಯಾರಾದರೂ ಅಡ್ಡ ಮಾತಾಡಿದ್ರೆ, ಅಡ್ಡ ಬಂದ್ರೆ, ಅದು ನಮ್ಮವರಾದ್ರೂ ಬೇರೆಯವರಾದ್ರೂ, ಅನ್ನ ಕೊಟ್ಟಿರೋ ದೇವತೆ ಆದ್ರೂ, ಹೊಟ್ಟೆಲ್ ಹುಟ್ಟಿರೋ ಮಗ ಆದ್ರೂ, ಸಾಕು ಮಗ ಆದ್ರೂ, ಕಡೆಗೆ ಸೊಸೆ. ಏನು ಅರ್ಥ ಆಗ್ತಿದ್ಯಾ? ಸೊಸೆ ಆದ್ರೂ ಸರಿ, ನೋಡ್ಕೊಂಡು ಸುಮ್ಮನಿರಲ್ಲ. ನಾನು ಕೂಡ ಅಷ್ಟೇ ಅಮ್ಮೋರೆ. ನನಗಿಂತ ನನಗೆ ನನ್ನ ಕುಟುಂಬನೇ ತುಂಬ ಮುಖ್ಯ. ನನ್ನ ಕುಟುಂಬ ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು. ಪ್ರತಿ ಕ್ಷಣನೂ ಅದಕ್ಕೋಸ್ಕರನೇ ನಾನು ಬದುಕೋದು. ನನ್ನ ಕುಟುಂಬಕ್ಕೆ ತೊಂದರೆ ಕೊಡೋದಾಗಲಿ, ನನ್ನ ಕುಟುಂಬದ ಆಸ್ತಿನ ದೋಚಬೇಕು ಅಂತ ಪ್ರಯತ್ನ ಮಾಡೋರಲ್ಲಿ ಅತ್ತೆ ಆಗಿರೋ ನೀವಾದರೂ ಸರಿ. ಸುಮ್ಮನೆ ಉದಾಹರಣೆಗೆ ಹೇಳಿದೆ ಅಷ್ಟೆ. ನೀವಾದರೂ ಸರಿ, ನರಕ ತೋರಿಸ್ಬಿಡ್ತೀನಿ. ಏನೋ ಹೊಸ್ದಾಗಿ ಮಾತಾಡ್ತಾ ಇದೀಯಾ? ವರ್ತನೆ ಕೂಡ ತುಂಬ ವಿಚಿತ್ರವಾಗಿ ಕಾಣಿಸ್ತಿದೆ. ಒಂದು ದಿನದಲ್ಲಿ ಇಷ್ಟೊಂದು ಬದಲಾವಣೆನಾ? ಯಾಕಂತ ನಿಮಗೂ ಗೊತ್ತಲ್ಲ. ಆ ಮಾತನ್ನು ಕೇಳಬೇಕಾಗಿರೋದು ನನ್ನನ್ನಲ್ಲ, ನಿಮ್ಮನ್ನ, ನಿಮ್ಮ ಅಂತರಾತ್ಮನ. ನಾನು ಯಾಕೆ ಹೀಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಮ ಅಂತರಾತ್ಮನ ಕೇಳಿದ್ರೆ ಅದೇ ನಿಮಗೆ ಉತ್ತರನ ಕೊಡುತ್ತೆ. ಗೋಮುಖ ವ್ಯಾಘ್ರ ಥರನೂ ನಿಮ್ಮ ನಿಜ ಸ್ವರೂಪನೇ ನನ್ನನ್ನು ಹೀಗೆ ಮಾತಾಡಿಸ್ತಿದೆ ಅಂತ ಹೇಳುತ್ತೆ. ಅಷ್ಟೇ ಅಲ್ಲ, ಆ ನಿಜ ಸ್ವರೂಪ ಹೊರಗೆ ಬಂದಿದ್ದಿನ ನಿಮ್ಮ ಬದುಕು ಹೀನಾಯವಾಗಿರುತ್ತೆ ಅಂತ ಕೂಡ ಹೇಳುತ್ತೆ. ಏಯ್, ಏನೇ ಮಾತಾಡ್ತಿದ್ಯಾ? ಎಷ್ಟು ಕೊಬ್ಬೆ ನಿನ್ಗೆ?
ನೈನಿ